ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಏನು ಬರುತ್ತೆ ನೋಡೋಣ. ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ. ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್, ಪ್ಲೀಸ್ ಗೈಡ್ ಮೀ. ಈ ಸಂಬಂಧದಲ್ಲಿ ನೀವು ತಾಳ್ಮೆ ಕಳ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ. ಫ್ರಸ್ಟ್ರೇಷನ್ ಇದೆ, ಆತಂಕ ಇದೆ, ಅಥವಾ ಈ ಫ್ರೆಂಡ್ಶಿಪ್ನ ನಿಮ್ಮ ಕೈನಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಏನೋ ಕಾನ್ಫ್ಲಿಕ್ಟ್ಸ್ ಇದೆ, ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ, ಇಬ್ಬರ ಮಧ್ಯೆ ಏನೋ ನಡೆದಿದೆ. ಅದರಿಂದ ಇಲ್ಲಿ ಈ ಕನೆಕ್ಷನ್ನಲ್ಲಿ ಮೂಮೆಂಟ್ಸ್ ಇಲ್ಲ. ಈ ರಿಲೇಶನ್ಶಿಪ್ ಇನಿಷಿಯಲ್ ಸ್ಟೇಜ್ನಲ್ಲಿದೆ ಅನ್ನಿಸ್ತಾ ಇದೆ. ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ, ಇಲ್ಲೊಂದು ಕ್ರಶ್ ಎನರ್ಜಿ ಬರ್ತಾ ಇದೆ. ಈ ಕನೆಕ್ಷನ್ ಮುಂದುವರಿತಾ ಇಲ್ಲ ಅಥವಾ ಮುಗ್ದು ಹೋಗ್ತಾನೂ ಇಲ್ಲ. ಇದು ಹಾಗೆ ಇನಿಷಿಯಲ್ ಸ್ಟೇಜ್ನಲ್ಲೇ ಇದೆ. ಇಲ್ಲಿ ಅವರು ನಿಮ್ಮನ್ನ ರಿಜೆಕ್ಟ್ ಮಾಡಿರಬಹುದು ಅಥವಾ ಇನ್ನೂ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅನ್ನಿಸ್ತಾ ಇದೆ. ಇದರಿಂದ ನಿಮಗೆ ಬೇಜಾರಾಗಿದೆ ಅನ್ನೋ ಕರೆಂಟ್ ಎನರ್ಜಿ ಬರ್ತಾ ಇದೆ. ಇದು ಇನಿಷಿಯಲ್ ಫೇಸ್ ರಿಲೇಶನ್ಶಿಪ್, ಕ್ರಶ್ ಅಥವಾ ಸಿಚುಯೇಷನ್ಶಿಪ್ ಇರಬಹುದು ಅನ್ನಿಸ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ನಿಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಿದ್ದಾರೆ. ಇಲ್ಲಿ ಏನೋ ಹಿಂಜರಿಕೆ ಇದೆ, ಅದರ ಹಿಂದೆ ಯಾರೋ ಇರಬಹುದು ಅಥವಾ ಆಲ್ರೆಡಿ ಕಮಿಟೆಡ್ ಆಗಿರಬಹುದು. ನೀವು ಇಷ್ಟ ಆಗಿದ್ರೂ ಮನಸ್ಸು ಯಾಕೋ ತಡೀತಾ ಇದೆ. ಈ ಕನೆಕ್ಷನ್ನಲ್ಲಿ ಅವರ ನೆಗೆಟಿವ್ ಮೈಂಡ್ಸೆಟ್ ಕಾಣ್ತಾ ಇದೆ. ಆದರೆ ಇಲ್ಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಅನಿಸ್ತಿದ್ರು ಇಲ್ಲೊಂದು ಅಟ್ರಾಕ್ಷನ್ ಇದೆ. ಮನಸ್ಸಿನೊಳಗೆ ನಿಮ್ಮ ಮೇಲೆ ಭಾವನೆಗಳಿವೆ. ಇದೊಂದು ಇನಿಷಿಯಲ್ ಸ್ಟೇಜ್ನಲ್ಲಿ ಇರೋದ್ರಿಂದ ಹೆಸಿಟೇಷನ್ ಇದೆ. ಮುಂದುವರಿಯೋಕೆ ಹಾಗೆ ಇಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನಿಸ್ತಾ ಇದೆ. ಹಾಗೆ ಫಿಯರ್ ಓವರ್ಕಮ್ ಮಾಡ್ಕೋಬೇಕು ಅನ್ನೋದಿದೆ. ಒಂದೊಂದು ಸರಿ ಫೀಲಿಂಗ್ಸ್ ಇರುತ್ತೆ, ಅದನ್ನು ಮನಸ್ಸು ಅಕ್ಸೆಪ್ಟ್ ಮಾಡ್ಕೊಳ್ದೇ ಇದ್ದಾಗ ಆ್ಯಕ್ಷನ್ಸ್ ಇರಲ್ಲ. ಇಲ್ಲಿ ನೀವು ಯಾರಲ್ಲೂ ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಲ್ಲ. ಈ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ, ಮನಸ್ಸಲ್ಲಿ ಏನೇನೋ ಆಸೆಗಳಿವೆ, ಕನಸುಗಳಿವೆ. ಇವ್ರ ಜೊತೆ ಫಾರೆವರ್ ಇರಬೇಕು ಅನಿಸಿದೆ. ಇನ್ನು ಕೆಲವರು ಮದುವೆ ಬಗ್ಗೆನೂ ಯೋಚಿಸ್ತಾ ಇದ್ದೀರಾ. ನಿಮಗೆ ಇಲ್ಲಿ ಅವ್ರಿಗೆ ಈಗೋ ಇದೆ, ಆಟಿಟ್ಯೂಡ್ ಪ್ರಾಬ್ಲಮ್ ಇದೆ ಅನ್ನಿಸ್ತಾ ಇದೆ. ಇವರು ಅಂತಹ ಸೋಷಿಯಲ್ ಪರ್ಸನ್ ಅಲ್ಲ, ಕಡಿಮೆ ಫ್ರೆಂಡ್ಸ್, ಚೂಸಿ ಇರಬಹುದು, ಸೆಲೆಕ್ಟಿವ್ ಇರಬಹುದು. ನಿಮ್ಮ ಜೊತೆ ಮಾತಾಡುವಾಗ ಅವರು ಡೀಪಾಗಿ ಯೋಚನೆ ಮಾಡ್ತಾ ಮಾತಾಡ್ತಾರೆ ಅಂತ ನಿಮ್ಗನ್ಸುತ್ತೆ. ಮನಸ್ಸಿಗೆ ಬಂದಂತೆ ಮಾತಾಡೋದು, ಟೈಮ್ ಪಾಸ್ ಮಾಡೋದು ಅದೆಲ್ಲ ಇಷ್ಟ ಆಗಲ್ಲ ಇವ್ರಿಗೆ. ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಅನಿಸುತ್ತೆ. ವಯಸ್ಸಲ್ಲಿ ಚಿಕ್ಕವರಾಗಿದ್ರೂ ಮೆಚ್ಯೂರಿಟಿ ಇದೆ. ಅವ್ರ ಥಾಟ್ ಪ್ರೋಸೆಸ್ನಲ್ಲಿ ನೀವಿದ್ದೀರಾ, ಹಾಗೆ ಕನ್ಫ್ಯೂಷನ್ಸ್ ಇದೆ. ಇದು ಮುಂದೆ ಏನಾಗಬಹುದು ಅನ್ನೋ ಯೋಚನೆ ಇದೆ. ಇಲ್ಲೊಂದು ಸ್ಟಕ್ ಎನರ್ಜಿ ಬರ್ತಾ ಇದೆ, ಲೋ ಎನರ್ಜಿ ಇದೆ. ಅವ್ರು ನಿಮ್ಮನ್ನು ಇಷ್ಟಪಟ್ಟಿದ್ರೂ ಇಲ್ಲಿ ಕಮಿಟ್ಮೆಂಟ್ ಇಲ್ಲ. ಕಮಿಟ್ಮೆಂಟ್ ಕೊಡೋ ಪರಿಸ್ಥಿತಿನಲ್ಲಿ ಅವರು ಇಲ್ಲ ಅನ್ನಿಸ್ತಾ ಇದೆ. ಅವರ ಪರ್ಸನಲ್ ಲೈಫ್ನಲ್ಲಿ ಚಾಲೆಂಜಿಂಗ್ ಸಿಚುಯೇಷನ್ ಇದೆ. ಹಾಗೆ ಡೊಮೆಸ್ಟಿಕ್ ಫ್ರಂಟ್ನಲ್ಲಿ ಸ್ಟ್ರೆಸ್ ಇದೆ. ಅಥವಾ ಅವ್ರ ವರ್ಕ್ ರಿಲೇಟೆಡ್ ಪ್ಲಾನ್ಸ್ ಸರಿಯಾಗಿಲ್ದಿರಬಹುದು. ಏನೋ ಲಾಸ್ ಫೀಲ್ ಕಾಣ್ತಾ ಇದೆ. ಇದು ಅವ್ರ ನ್ಯಾಚುರಲ್ ಬಿಹೇವಿಯರ್ ಅಲ್ಲ. ಇವರೊಂದು ಕಾನ್ಫಿಡೆಂಟ್, ಇಂಟೆಲೆಕ್ಚುಯಲ್, ಬೋಲ್ಡ್ ಪರ್ಸನ್. ಈ ಟೈಮಲ್ಲಿ ಸ್ವಲ್ಪ ಲೋ ಫೀಲ್ ಇದೆ. ಅದು ಅವರ ಕರೆಂಟ್ ಸಿಚುಯೇಷನ್ಗಳ ಕಾರಣದಿಂದ ಇರಬಹುದು. ನಿಮ್ಮನ್ನು ಅವರು ಇಂಡೈರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾರೆ. ನೀವು ಬೇರೆಯವ್ರ ಜೊತೆ ಸೋಷಿಯಲ್ ಆಗಿರೋದು ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಆದರೂ ಸೈಲೆಂಟ್ ಆಗಿರ್ತಾರೆ. ಆದರೆ ಇದ್ರ ಬಗ್ಗೆ ನಿಮ್ಮ ಹತ್ರ ಏನೂ ಹೇಳಲ್ಲ.
ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ಇಲ್ಲಿ ಇಬ್ಬರಲ್ಲೂ ಅಂಥ ಇಂಟ್ರ್ಯಾಕ್ಷನ್ ಕಾಣ್ತಾ ಇಲ್ಲ. ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ. ಹಾಗೆ ನಿಮ್ಮ ನೆನಪುಗಳು ಆಗಾಗ ಬರುತ್ತೆ. ಆ ಟೈಮಲ್ಲಿ ಕೆಲವು ಏಂಜಲ್ ನಂಬರ್ಸ್ ಕಾಣಬಹುದು. ಹಾಗೆ ನಿಮ್ಮ ಹೆಸರು ಸಹಿತ ಎಲ್ಲಾದರೂ ಕಾಣಿಸಬಹುದು. ನಿಮಗೂ ಸಹ ಇದರ ಅನುಭವ ಆಗ್ತಿದೆ. ಇಲ್ಲಿ ಇಬ್ಬರಲ್ಲೂ ಅನ್ಸೀನ್ ಕಾರ್ಡ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಆಗಾಗ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಕೆಲವು ಸರಿ ಡೀಪ್ ಫೀಲಿಂಗ್ಸ್ನ ಮಾತಲ್ಲಿ ಶೇರ್ ಮಾಡ್ಕೊಳ್ಳೋದು ಕಷ್ಟ ಆದಾಗ ಹೀಗಾಗುತ್ತೆ ಅನ್ನೋದು ಈ ಕ್ಯಾಂಡಲ್ನಿಂದ ನಂಗೆ ಅನ್ನಿಸ್ತಾ ಇದೆ. ಮೇಲೆ ನೋಡೋಕೆ ಇವರು ಪ್ರಾಕ್ಟಿಕಲ್, ಕಾನ್ಫಿಡೆಂಟ್ ಅಂತ ತೋರಿಸ್ಕೋತಾರೆ. ಆದರೆ ಒಳಗಡೆ ನಿಮ್ಮ ಮೇಲೆ ತುಂಬ ಭಾವನೆಗಳಿವೆ. ಇದರಿಂದ ಡಿಸ್ಟರ್ಬ್ ಆಗಿದ್ದಾರೆ ಅಂತಾನೂ ಅನ್ನಿಸ್ತಾ ಇದೆ. ಹಾಗೆ ಇವರು ಈಸಿ ಅಪ್ರೋಚಬಲ್ ಪರ್ಸನ್ ಅಲ್ಲ. ಅಷ್ಟು ಬೇಗ ಯಾವ ಡಿಸಿಷನ್ ತಗೊಳ್ಳಲ್ಲ. ಯಾವುದಕ್ಕೂ ಮೆಲ್ಟ್ ಆಗೋ ಪರ್ಸನ್ನೂ ಅಲ್ಲ. ನಿಮ್ಮ ಬಗ್ಗೆ ಯಾಕೋ ಇಂಪ್ರೆಸ್ ಆಗಿದ್ದಾರೆ, ಅಟ್ರಾಕ್ಟ್ ಆಗಿದ್ದಾರೆ. ಹೇಳ್ಕೊಳ್ಳೋ ಮನಸ್ಸು ಮಾತ್ರ ಸದ್ಯಕ್ಕೆ ಇಲ್ಲ. ಒಂದೊಂದ್ಸರಿ ಕೆಲವ್ರನ್ನ ಭೇಟಿ ಆಗ್ತೀವಿ. ಅವ್ರು ನಮ್ಗೇನೋ ಅಲ್ದಿದ್ರೂ ಏನೋ ನಮ್ಮವರು ಅನ್ನೋ ಭಾವನೆ ಬೆಳೆಯುತ್ತೆ. ಅವ್ರಿಗೆ ನಿಮ್ಮ ಮೇಲೆ ಹೀಗೆ ಆಗಿದೆ ಅನಿಸುತ್ತೆ. ಆತ್ಮೀಯತೆ ಬೆಳೆದಿದೆ. ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿ ಅಲ್ಲ. ಆದ್ರಿಂದನೇ ಇಲ್ಲಿ ಏನೋ ಹಿಂಜರಿಕೆ ಇದೆ, ಹೆದರಿಕೆ ಇದೆ. ಇದರಿಂದ ಈ ಕನೆಕ್ಷನ್ ಮುಂದುವರಿತಾ ಇಲ್ಲ ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ. ನೀವಿಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಇರಬಹುದು, ಇಂಪೇಷಂಟ್ ಅಥವಾ ಇಂಪಲ್ಸಿವ್ ಇರಬಹುದು. ಇದನ್ನೆಲ್ಲ ಅವರು ಗಮನಿಸಿದ್ದಾರೆ. ಒಂದೊಂದ್ಸರಿ ನೀವು ತುಂಬ ಮಾತಾಡ್ತೀರಾ. ಹಾಗೆ ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇರಲ್ಲ. ಆಮೇಲೆ ಯೋಚನೆ ಮಾಡ್ತೀರಾ. ಇದೆಲ್ಲ ಅವ್ರಿಗೆ ಗೊತ್ತಿದ್ರು ಗೊತ್ತಿಲ್ಲದವ್ರು ಹಾಗಿರ್ತಾರೆ. ಈಗೀಗ ನಿಮ್ಮನ್ನ ಸ್ಪೈ ಮಾಡೋದು ಇದೆ. ಇವರ ಇದೆಲ್ಲ ಬಿಹೇವಿಯರ್ಗಳು ನಿಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡಿದೆ. ನನಗೆ ಈ ವ್ಯಕ್ತಿನೇ ಸಿಗ್ಬೇಕಿತ್ತ? ಈ ವ್ಯಕ್ತಿಗೆ ನನ್ನ ಭಾವನೆಗಳು ಯಾಕೆ ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ? ಅವ್ರಿಗೂ ನಿಮ್ಮನ್ನ ಡಿಸಪಾಯಿಂಟ್ ಮಾಡೋಕ್ಕಿಷ್ಟ ಇಲ್ಲ. ಇದರಿಂದ ನಿಮ್ಗೆ ಹರ್ಟ್ ಆಗಿದೆ, ಸಿಟ್ಟಿದೆ ಅಂತ ಅವ್ರಿಗೂ ಗೊತ್ತಿದೆ. ಅವರು ಅಂಥ ಎಕ್ಸ್ಪ್ರೆಸಿವ್ ಪರ್ಸನ್ ಅಲ್ಲ. ಇದರಿಂದ ಈ ಕನೆಕ್ಷನ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ. ಇಲ್ಲೊಂದು ಕ್ರಶ್ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ. ಕನೆಕ್ಷನ್ ಡೆವಲಪ್ ಆಗೋಕೆ ಅವಕಾಶ ಕೊಡದೆ ಈ ವ್ಯಕ್ತಿ ನೆಗೆಟಿವ್ ಥಿಂಕಿಂಗ್ ಅಥವಾ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ ಅನ್ನಿಸ್ತಾ ಇದೆ. ಇದೆಲ್ಲ ನಿಮಗೆ ಗೊತ್ತು. ಆದ್ರೂ ಈ ವ್ಯಕ್ತಿನ ತುಂಬ ಇಷ್ಟಪಡ್ತಾ ಇದ್ದೀರಾ. ಇಲ್ಲಿ ನೀವು ಇನ್ನರ್ ವರ್ಕ್ ಮಾಡ್ಕೋಬೇಕಾಗತ್ತೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಸ್ಪಿರಿಚುವಲ್ ವರ್ಕಲ್ಲಿ ನೀವು ತುಂಬ ಇನ್ವಾಲ್ವ್ ಆಗಬೇಕಾಗತ್ತೆ ಅನ್ನಿಸ್ತಾ ಇದೆ. ಆಗ ಈ ಕನೆಕ್ಷನ್ ಮುಂದುವರಿಬಹುದು. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.